ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯವಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕಳೆದ ದಿವಸಗಳಲ್ಲಿ ನೀವು ಧ್ಯಾನಿಸಿದಂತಹ ವಿಷಯಗಳು ಉತ್ತಮವಾಗಿರುವಂತಹ ಹಾಗೂ ಮನೋಹರವಾಗಿರುವಂತಹ ವಿಷಯಗಳಾಗಿದೆ. ಈ ದಿವಸ ನೀವು ಧ್ಯಾನಿಸಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ಒಂದು ಬಹುದೊಡ್ಡ ಮುಖ್ಯ ವಿಷಯ ಭಾಗ ಯಾವುದು ಅಂತ ಹೇಳೋದಾದ್ರೆ ಧರ್ಮಶಾಸ್ತ್ರದ ಅದ್ಭುತ. ಹಾಗಾದ್ರೆ ಧರ್ಮಶಾಸ್ತ್ರದ ಅದ್ಭುತ ಅಂತ ಹೇಳೋದಾದ್ರೆ ಏನು? ಆ ಅದ್ಭುತ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿತು? ಆ ಅದ್ಭುತದ ಮೂಲಕವಾಗಿ ನಾವು ಹೊಂದಿಕೊಂಡಂತಹ ಅನೇಕ ಆಶೀರ್ವಾದಗಳು ಏನು? ಹಾಗಾದ್ರೆ ಇದ್ರ ಕುರಿತಾಗಿ ನೀವು ಧ್ಯಾನಿಸಿಕೊಳ್ಳೋದಾದ್ರೆ ಕೀರ್ತನೆಗಳು 119ನೇ ಅಧ್ಯಾಯ 17ನೇ ವಚನ ಭಾಗದಿಂದ ನಾವು ಓದಿಕೊಂಡು ಬರುವಂತಹ ಸಂದರ್ಭದಲ್ಲಿ 17ನಲ್ಲಿ ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು ಅಂತ ವಾಕ್ಯ ಭಾಗದಲ್ಲಿ ಹೇಳ್ತದೆ. ಏನಂತೆ? ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು. ಇಲ್ಲಿ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನ ಮಾಡ್ಬೇಕಂತ ಕೀರ್ತನೆಗಾರನ ಹೇಳ್ತಾ ಇರುವಂತದ್ದು. ಏನದು? ಕಣ್ಣನ್ನ ತೆರೆಯುವಂಥದ್ದು. ಇದನ್ನ ಯಾತಕ್ಕೋಸ್ಕರವಾಗಿ ಹೇಳ್ತಾ ಇರುವಂತದ್ದು ಗೊತ್ತಾ? ಸರ್ವೇ ಸಾಮಾನ್ಯವಾಗಿರುವಂತ ವಿಷಯದ ಕುರಿತಾಗಿ ಅಲ್ಲ ಹೇಳ್ತಾ ಇರುವಂತದ್ದು ಕೀರ್ತನೆಗಾರನು. ಬದಲಾಗಿ ಯಾತಕ್ಕೋಸ್ಕರ ಅಂದ್ರೆ ಅದ್ಭುತ ಅದ್ಭುತ ಅದ್ಭುತ. ಈ ಅದ್ಭುತ ಅಂತ ಹೇಳೋದಾದ್ರೆ ನೀವು ತಿಳ್ಕೊಂಡ ಪ್ರಕಾರವಾಗಿ ಈ ಲೌಕಿಕವಾಗಿರುವಂತ ಅದ್ಭುತ ಕುರಿತಲ್ಲ ಅಲ್ಲಿ ಹೇಳ್ತಾ ಇರುವಂತದ್ದು. ಲೌಕಿಕವಾಗಿರುವಂತ ಸ್ವಸ್ಥತೆ ಕುರಿತಾಗಿರುವಂತ ಅದ್ಭುತಗಳ ಕುರಿತಾಗಿ ಅಲ್ಲ ಅಲ್ಲಿ ಸತ್ಯವೇದದಲ್ಲಿ ಹೇಳ್ತಾ ಇರುವಂತದ್ದು. ಬದಲಾಗಿ ಧರ್ಮಶಾಸ್ತ್ರದ ಅದ್ಭುತ. ಧರ್ಮಶಾಸ್ತ್ರದ ಅದ್ಭುತ ಅಂತ ಹೇಳೋದಾದ್ರೆ ನಾವು ತಿಳಿದುಕೊಂಡ ಪ್ರಕಾರವಾಗಿ ಮನೆಗಳನ್ನ ಕಟ್ಟುವಂತದ್ದು ಅದ್ಭುತವಲ್ಲ. ತದನಂತರವಾಗಿ ನಮ್ಮ ರೋಗಗಳು ಸೌಖ್ಯವಾಗುವಂತದ್ದು ಅದ್ಭುತಗಳಲ್ಲ. ನಮಗೊಂದು ಕೆಲಸ ಸಿಗುವಂತದ್ದು ಅದ್ಭುತಗಳಲ್ಲ. ಬದಲಾಗಿ ಧರ್ಮಶಾಸ್ತ್ರದ ಅದ್ಭುತ ಏನು ಅಂತ ಹೇಳೋದಾದ್ರೆ ಸರ್ವವನ್ನ ಸೃಷ್ಟಿ ಮಾಡಿರುವಂತ ಯಾಹುವೆ ತನ್ನನ್ನೇ ಸಮರ್ಪಿಸಿಕೊಂಡು ಯಜ್ಞದ ಕುರಿಮರಿಯಾಗಿ ಈ ಲೋಕದಲ್ಲಿ ಇಳಿದು ಬಂದು ನನ್ನನ್ನ ನಿಮ್ಮನ್ನ ನಾಶನದ ಮಾರ್ಗದಿಂದ, ನಾಶನದ ಗುಂಡಿಯೊಳಗಿಂದ ತಪ್ಪಿಸಿರುವಂತದ್ದಾಗಿದೆ ಧರ್ಮಶಾಸ್ತ್ರದ ಅದ್ಭುತ. ಈ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನೀವು ಕಂಡುಕೊಳ್ಳಬೇಕು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಕಣ್ಣುಗಳನ್ನು ತೆರೆಯಲ್ಪಡಬೇಕು ಅಂತ ಹೇಳೋದಾದ್ರೆ ಹೇಗೆ ತೆರೆಯಲ್ಪಡುವಂಥದ್ದು? ದೇವರ ವಾಕ್ಯವನ್ನ, ಆ ಉಪದೇಶವನ್ನ ಸರಿಯಾಗಿ ಗಮನಿಸುವುದರ ಮೂಲಕವಾಗಿ. ಹೇಗೆ ಗಮನಿಸುವಂಥದ್ದು ಅಂದ್ರೆ ಲೌಕಿಕವಾಗಿರುವಂತಹ ವಿಷಯದ ರೀತಿಯಲ್ಲಿ ಆ ವಿಷಯಕ್ಕೋಸ್ಕರವಾಗಿ ಅದ್ಭುತ, ಈ ವಿಷಯಕ್ಕೋಸ್ಕರವಾಗಿ ಸ್ವಸ್ಥತೆ, ಇದು ಯಾವುದೂ ಅಲ್ಲ. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ನೀವು ಕಂಡುಕೊಳ್ಳುತ್ತಿರುವಂತದ್ದು ಯಾತಕ್ಕೋಸ್ಕರ ಅಂದ್ರೆ ಆ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳಿಕ್ಕೋಸ್ಕರವಾಗಿ. ಹಾಗಾದ್ರೆ ಆ ಧರ್ಮಶಾಸ್ತ್ರದ ಅದ್ಭುತ ಯಾವುದು ಅಂತ ಹೇಳೋದಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿರುವಂತದ್ದಾಗಿದೆ. ನನಗೋಸ್ಕರ, ನಿಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನೇ ತಾನು ಸಮರ್ಪಿಸಿಕೊಟ್ಟಿರುವಂತದ್ದಾಗಿದೆ. ಈ ಸಮರ್ಪಣೆಯ ಭಾವದಲ್ಲೇ ಅದ್ಭುತ ಅನ್ನುವಂಥದ್ದು ಅಡಕವಾಗಿರುವಂಥದ್ದು. ಪ್ರಿಯ ಸಹೋದರ ಸಹೋದರಿ, ಆ ಕಾರಣದಿಂದ ಒಂದು ವಿಷಯವನ್ನ ಗಮನಿಸಿಕೊಳ್ಳಬೇಕು. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಯಾತಕ್ಕೆ ತೆರೆಯಲ್ಪಡಬೇಕು ಅಂದ್ರೆ ಈ ಲೌಕಿಕವಾಗಿರುವಂತ ಭೋಗಾಶೆಗಳಿಗೋಸ್ಕರವಾಗಿ ಅದ್ಭುತ, ಸ್ವಸ್ಥತೆ, ಇದೇ ನೈಜವಾಗಿರುವಂತ ಅದ್ಭುತ, ಇದೇ ನೈಜವಾಗಿರುವಂತ ಸ್ವಸ್ಥತೆ, ಇದೇ ನೈಜವಾಗಿರುವಂತ ಪ್ರೀತಿ ಎಂಬುದಾಗಿ ನಾವು ಅನೇಕ ಜನರು ಈ ದಿವಸ ಈ ಲೌಕಿಕವಾಗಿರುವಂತ ವಿಷಯಗಳ ಹಿಂದೆ ಓಡ್ತಾ ಇದ್ದೇವೆ. ಆದರೆ ನಿಜವಾಗಿರುವಂತ ವಾಸ್ತವತೆ ಏನು ಗೊತ್ತಾ? ನನ್ನನ್ನ ನಿಮ್ಮನ್ನ ರಕ್ಷಿಸಿದಾತನು ಈ ಲೋಕದಲ್ಲಿ ಬಂದಿದ್ದಾನಲ್ಲ, ಅದೇ ಧರ್ಮಶಾಸ್ತ್ರದ ಅದ್ಭುತವಾಗಿದೆ. ಈ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳಿಕ್ಕೋಸ್ಕರ ನೀವು ಇನ್ನೂ ಸಹ ಸಿದ್ಧರಾಗಿರೋಣ. ಆ ಅದ್ಭುತಗಳ ಕುರಿತಾಗಿ ನಾವು ಇನ್ನೂ ಸಮೇತ ಏನ್ ಮಾಡೋಣ ಅಂತ ಹೇಳೋದಾದ್ರೆ ಇನ್ನೂ ಅಧ್ಯಯನ ಮಾಡ್ತಾ ನಮ್ಮನ್ನ ಸಮರ್ಪಿಸಿಕೊಟ್ಟವರಾಗಿ ಆ ಅದ್ಭುತವನ್ನೇ ಎದುರು ನೋಡುತ್ತಾ ಆ ಅದ್ಭುತದ ಕುರಿತಾಗಿರುವಂತ ಮುಂದಿರುವಂತ ನಿರೀಕ್ಷೆ ಕುರಿತಾಗಿ ನೀವು ಬಲಗೊಳ್ಳೋಣ. ಆತನನ್ನೇ ದೃಷ್ಟಿಸಿಕೊಳ್ಳೋಣ. ಆತನನ್ನ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೇಳುವುದೇ ಇಲ್ಲ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಬಲಪಡಿಸಲಿ, ಆಶೀರ್ವದಿಸಲಿ. ಮುಂದಿನ ವಿಡಿಯೋದಲ್ಲಿ ನೀವು ಸಿಗುವ. ಪ್ರೈಸ್ ದಿ ಲಾರ್ಡ್.